ಸ್ಟಾರ್ಟಿಂಗಲ್ಲಿ 10 ಗಂಟೆಲಿ ಮಾಡಿದ್ದ ಅಡುಗೆ ಅಳಿಸೋಗ್ಬಿಟ್ಟಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ. ಅದನ್ನೇ ಪಾಪ ಜಡ್ಜಸ್ಸು ತಿಂದು ಅದನ್ನು ಅರ್ಗಿಸ್ಕೊಂಡಿದ್ದಾರೆ. ನೀವು ತಿಂದ್ರೆ ನಾನು ತಿನ್ನಲಿಲ್ಲ, ಹುಷಾರದೆ. ಯಾಕಂದರೆ ಬೆಳಗಿನ ಜಾವ 10 ಗಂಟೆ ಇವ್ರು ಜಡ್ಜ್ಮೆಂಟ್ ಕೊಡೋ ಟೈಮು. ಅದೇನಾಯಿತು, ಅದು ಅಳಿಸೋಗಿತ್ತು. ನಾನು ಹೇಳ್ತಾ ಇದ್ದೀನಿ ಅಳಿಸೋಗಿದೆ ಅಂತ. ವಿಧಿ ಇಲ್ಲ, ತಿಂದರು. ತಿನ್ನೋದ್ರಲ್ಲೇ ಮಜಾ ಮಾಡ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿಲ್ವೋ ತುಂಬ ಚೆನ್ನಾಗಿತ್ತು ಅಂತ ಹೇಳಿ. ಕಾಂಬಿನೇಷನ್ನಿಂದ ಅಡುಗೆ ಅನ್ನೋದು ತುಂಬ ಸೀರಿಯಸ್ ಆಗಿರುವಂಥ ವಿಚಾರ. ಅದನ್ನು ತಮಾಷೆಯಾಗಿ ಹೇಗೆ ಮಾಡೋದು, ಅದನ್ನು ಖುಷಿಯಾಗಿ, ಅಡುಗೆ ಅನ್ನೋದು ತುಂಬ ಸೀರಿಯಸ್ ವಿಚಾರ ಆಗಿದ್ರು ಆ ಅಡುಗೆ ಮಾಡೋದನ್ನು ಸಂಭ್ರಮಿಸೋದು ಹೇಗೆ ಅನ್ನೋದನ್ನು ಈ ಶೋ ಇಂದ ನಾವು ಕಲಿಬೋದು ಅಂತ ಅನ್ಸುತ್ತೆ. ಅದೊಂದು ಸಂಭ್ರಮ ಅಲ್ಲ ಅಡುಗೆ ಅನ್ನೋದು. ಕಾಮಿಡಿಯನ್ಸಲ್ಲಿ ತುಂಬ ಡಬಲ್ ಮೀನಿಂಗ್ ಡೈಲಾಗ್ಗಳು ಗೊತ್ತಾಗ್ತದೆ ಟಿವಿನಲ್ಲಿ. ಫ್ಯಾಮಿಲಿ ಮಕ್ಕಳು ಎಲ್ಲ ಕೂತ್ಕೊಂಡು ನೋಡ್ತಾರೆ. ತುಂಬ ಮುಜುಗರ ಆಗ್ತದೆ ಅಂತ. ತುಂಬ ಹಿರಿಯ ನಟಿಯಾಗಿ ಅದ್ರ ಬಗ್ಗೆ ಕಾಲು ಇಲ್ಲ, ಇಲ್ಲಿ ಅದಕ್ಕೆ ಇದುವರೆಗೂ ಅವಕಾಶ ಇಲ್ಲ, ಇನ್ನು ಮುಂದೆನೂ ಇರಲ್ಲ ಅಂತ ಅನ್ಕೊಂತೀವಿ. ಸೊ ನೋಡ್ತಾ ಹೋದ್ರೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಅಂತ ಅನ್ಸುತ್ತೆ. ಕಾಂಪಿಟೇಷನ್ ಏನಾದರೂ ಇರುತ್ತಾ, ಜಡ್ಜ್ಮೆಂಟ್ ಏನಾದರೂ ನೀವು ಕೊಡ್ತೀರಾ ಅಥವಾ ಜೋಡಿ ವೈಸ್ ಎಲಿಮಿನೇಟ್ ಆಗ್ತಾ ಹೋಗ್ತಾ? ಅಲ್ಲ, ಹೌದು. ಪ್ರತಿ ಒಂದು ವಾರನೂ ಕೂಡ ಅಡ್ವಾಂಟೇಜ್ ಟಾಸ್ಕ್ ಅಂತ ಇರುತ್ತೆ ಮೇನ್ ಟಾಸ್ಕ್ಗೆ ಮುಂಚೆ. ಸೊ ಆ ಟಾಸ್ಕ್ನಲ್ಲಿ ಗೆದ್ದವರಿಗೆ ಮೇನ್ ಟಾಸ್ಕಲ್ಲಿ ಒಂದು ಅಡ್ವಾಂಟೇಜ್ಗಳು ಅವ್ರಿಗೆ ಸಿಗುತ್ತೆ. ಹಾಗೆ ಪ್ರತಿ ವಾರನೂ ಕೂಡ ವಾರದ ಕುಕ್ ಆಫ್ ದಿ ವೀಕ್ ಅಂತ ಕೂಡ ಅವ್ರಿಗೆ ಬಹುಮಾನ ಇದೆ. ಇನ್ನು ಶೋ ಗೆಲ್ಲೋ ಬಹುಮಾನದ ಹೊರತಾಗಿ ಪ್ರತಿ ವಾರವೂ ಕೂಡ ಒಂದು ಬಹುಮಾನ ಇರುತ್ತೆ. ಎಲ್ರಿಗೂ ನಮಸ್ಕಾರ. ಇವರು ಕಲರ್ಸ್ ಅವರು ತುಂಬ ಚೆನ್ನಾಗಿ ಹೆಸರಲ್ಲೇ ಕ್ವಾಟ್ಲೆ ಕಿಚನ್ ಅಂತ ಮನೆಯಲ್ಲಿ ನಡೆಯುವಂಥ ಈ ಗಂಡ ಹೆಂಡ್ತಿರೋ ಕಿತ್ತಾಡ್ಕೊಂಡು ಹೆಂಡ್ತಿ ಅಡುಗೆ ಮಾಡ್ತಿದ್ರೆ ಮನೇಲಿ ಅದಾಕು ಉಪ್ಪು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದನ್ನೇ ಒಂದು ಕಾನ್ಸೆಪ್ಟ್ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ವಾಟ್ಲೆ ಕಿಚನ್ನು. ಅದರಲ್ಲೂ ನಾವು ಇಂಥ ದೊಡ್ಡ ಶೆಫ್ ಜೊತೆ ಹಾಗೂ ಶ್ರುತಿ ಮೇಡಮ್ ಅವ್ರ ಜೊತೆ, ಅನುಪಮ್ ಅವರು ಇಂಥ ದೊಡ್ಡ ಆ್ಯಂಕರ್ ಜೊತೆ, ಇಂಥ ಘಟಾನ್ಘಟಿ ಕ್ವಾಟ್ಲೆಗಳ ಜೊತೆ, ಕುಕ್ಗಳ ಜೊತೆ ನಾವು ಮಾಡ್ತಿರೋದು. ಅವ್ರು ಮಾಡ್ತಿರೋ ಕ್ವಾಟ್ಲೆ ಒಳಗೆ ನಾವು ಮಧ್ಯದಲ್ಲಿ ಏನು ಕ್ವಾಟ್ಲೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ಕ್ವಾಟ್ಲೆ ಮಾಡ್ತಾರೆ, ಅಷ್ಟು ಕಾಮಿಡಿ ಇದೆ. ನೀವು ಬರೀ ಅಡುಗೆ ಪ್ರೋಗ್ರಾಮ್ಗಳು ನೋಡಿರ್ತೀರ, ಆದರೆ ಇದು ಬರೀ ಅಡುಗೆ ಪ್ರೋಗ್ರಾಮ್ ಅಲ್ಲ. ಇವ್ರು ಹೇಳಿದಂಗೆ ಡ್ಯಾನ್ಸ್ ಇದೆ, ಕಾಮಿಡಿ ಇದೆ, ಅಡುಗೆ ಕಲ್ತ್ಕೋಬೋದು, ಅಡುಗೆ ಹೆಂಗೆ ಮಾಡಬಾರ್ದು ಅಂತ ಕಲ್ತ್ಕೋಬೋದು, ಅಡುಗೆ ಹೆಂಗೆ ಮಾಡಬೇಕು ಅಂತಲೂ ಕಲ್ತ್ಕೋಬೋದು, ಈ ಥರ ಮಾಡಲೇಬಾರ್ದು ಅಂತಲೂ ಕಲ್ತ್ಕೋಬೋದು. ಈ ಥರ ಬೇಕಾದಷ್ಟು ಎಲ್ಲ ಥರ ಕಾಮಿಡಿ, ಈ ಏನೇನು ಕಾಮಿಡಿ ಶೋಗಳಿದೆಯೋ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ತಿರುವುದಂಗಿದೆ. ಅಷ್ಟು ಮಜಾ ಮಾಡ್ತಾಯಿದ್ದೀವಿ. ಮೊದಲನೇ ಎಪಿಸೋಡೇ ನಾಳೆ ಟೆಲಿಕಾಸ್ಟ್ ಆಗ್ತಾಯಿದೆ. ನಾಳೆ ಟೆಲಿಕಾಸ್ಟ್ ಆಗೋದ್ರಲ್ಲಿ ನಾವು ಎಷ್ಟು ಮಜಾ ಮಾಡಿದ್ದೀವಿ ಅಂದರೆ ಹೊಟ್ಟೆ ಉಣ್ಣಾಗುವಷ್ಟು ನಕ್ಕಿದ್ದೀವಿ. ಎಪಿಸೋಡ್ ಮುಗಿಸ್ಕೊಂಡು ಫಸ್ಟ್ ಎಪಿಸೋಡು 24 ಅವರ್ಸ್ ಶೂಟ್ ಮಾಡಿದ್ದೀವಿ. 24 ಅವರ್ಸ್ ಶೂಟ್ ಮಾಡಿದ್ದಾರೆ. ಅವರು ಸ್ಟಾರ್ಟಿಂಗಲ್ಲಿ 10 ಗಂಟೆಲಿ ಮಾಡಿದ್ದ ಅಡುಗೆ ಅಳಿಸೋಗ್ಬಿಟ್ಟಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ. ಅದನ್ನೇ ಪಾಪ ಜಡ್ಜಸ್ಸು ತಿಂದು ಅದನ್ನು ಅರ್ಗಿಸ್ಕೊಂಡಿದ್ದಾರೆ. ನೀವು ತಿಂದ್ರೆ ನಾನು ತಿನ್ನಲಿಲ್ಲ, ಹುಷಾರದೆ. ಯಾಕಂದರೆ ಬೆಳಗಿನ ಜಾವ 10 ಗಂಟೆ ಇವ್ರು ಜಡ್ಜ್ಮೆಂಟ್ ಕೊಡೋ ಟೈಮು. ಅದೇನಾಯಿತು, ಅದು ಅಳಿಸೋಗಿತ್ತು. ನಾನು ಹೇಳ್ತಾ ಇದ್ದೀನಿ ಅಳಿಸೋಗಿದೆ ಅಂತ. ವಿಧಿ ಇಲ್ಲ, ತಿಂದರು. ತಿನ್ನೋದ್ರಲ್ಲೇ ಮಜಾ ಮಾಡ್ಕೊಂಡು ಚೆನ್ನಾಗಿತ್ತು ಚೆನ್ನಾಗಿಲ್ವೋ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅಷ್ಟು ಕ್ವಾಟ್ಲೆ ಇದೆ ಇಲ್ಲಿ. ಒಬ್ಬೊಬ್ಬರು ಪ್ರಳಯಾಂತಕರಿದ್ದಾರೆ. ಅವ್ರು ಪಾಪ ಅಡುಗೆ ಮಾಡೋರ್ಗೆ ಅಡುಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆ ಥರ ಪ್ರೋಗ್ರಾಮು ತುಂಬ ಚೆನ್ನಾಗಿದೆ. ಸಖತ್ ಎಂಜಾಯ್ ಮಾಡ್ತೀರಾ. ಮೊದಲನೇ ಎಪಿಸೋಡ್ ನೀವು ನೋಡಿದ್ರೆ ನೀವಿನ್ನು ನೆಕ್ಸ್ಟ್ ಎಪಿಸೋಡು ನೆಕ್ಸ್ಟ್ ವಾರ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿರ್ತೀರ. ರೀಚಾರ್ಜ್ ಮುಗ್ದೋಗಿದ್ರು ರೀಚಾರ್ಜ್ ಮಾಡಿಸ್ಕೊಂಡು ಕಾಯ್ತಾ ಇರ್ತೀರ. ಥ್ಯಾಂಕ್ ಯು.